ಕಾರವಾರದ ಸ್ಥಳೀಯ ಜೆಡಿಎಸ್ ಮುಖಂಡೆಯ ಪುತ್ರನ ಕಿರುಕುಳಕ್ಕೆ ಯುವತಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಕಾವು ಹೆಚ್ಚಾಗ್ತಲೇ ಇದೆ. ಇವತ್ತು ಕಾರವಾರದ ಡಿಸಿ ಕಚೇರಿ ಮುಂದೆ ನಡೆದಂತಹ ಪ್ರತಿಭಟನೆಯಲ್ಲಿ ಜಿಲ್ಲಾಡಳಿತಕ್ಕೆ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಜೆಡಿಎಸ್ ನಾಯಕಿಯ ಪುತ್ರನ ಕಿರುಕುಳಕ್ಕೆ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿರೋ ಆರೋಪ ಕೇಳಿಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕದ್ರಾ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. 20 ವರ್ಷದ ರಿಶೇಲ್ ಡಿಸೋಜಾ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾಳೆ. ಜೆಡಿಎಸ್ ನಾಯಕಿಯಾಗಿರುವ ಚೈತ್ರಾ ಕೋಟಾರ್ಕರ್ ಪುತ್ರ ಚಿರಾಗ್ ಪ್ರೀತಿ ನಿರಾಕರಿಸಿದ್ದಕ್ಕೆ ರಿಶೇಲ್ಗೆ ಕಿರುಕುಳ ನೀಡುತ್ತಿದ್ದಂತೆ. ಇದರಿಂದ ಬೇಸತ್ತು ಯುವತಿ ನೇಣಿಗೆ ಶರಣಾಗಿದ್ದಾಳೆ. ಇಂದು ಮೃತಳ ತಂದೆ ಕ್ರಿಸ್ತೋದ್ ಫ್ರಾನ್ಸಿಸ್ ಡಿಸೋಜಾ ಕದ್ರಾ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಇನ್ನು ಯುವಕನ ಮೇಲೆ ದೂರು ದಾಖಲಾಗಿದ್ದರೂ ಸಹ ಇಲ್ಲಿಯವರೆಗೂ ಬಂಧನವಾಗಿಲ್ಲ ಮತ್ತು ಯುವತಿಯ ಮರಣೋತ್ತರ ಪರೀಕ್ಷೆಯಲ್ಲಿನ ಲೋಪ ಆಗಿರುವುದನ್ನು ಖಂಡಿಸಿ ಕದ್ರಾ ಗ್ರಾಮಸ್ಥರು ಹಾಗೂ ಕ್ರಿಶ್ಚಿಯನ್ ಮುಖಂಡರು ಕಾರವಾರ ನಗರದ ಮಿತ್ರ ಸಮಾಜ ಸರ್ಕಲ್ನಿಂದ ಡಿಸಿ ಕಚೇರಿಯವರೆಗೆ ನಡೆದ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಪ್ರತಿಭಟನೆಯಲ್ಲಿ ಕಾರವಾರ ಶಾಸಕ ಸತೀಶ್ ಸೈಲ್ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದರು. ಇನ್ನು ಮರಣೋತ್ತರ ಪರೀಕ್ಷೆಯಲ್ಲಿ ಲವ್ ಬೈಟ್ ಎಂಬ ಪದ ಬಳಸಿರುವುದು ನನಗೂ ನೋವು ತಂದಿದೆ. ಈ ಬಗ್ಗೆ ಈಗಾಗಲೇ ವೈದ್ಯಾಧಿಕಾರಿಗಳಿಗೆ ವರದಿ ಕೇಳಲಾಗಿದೆ. ಇನ್ನೂ ಸರಿಯಾಗಿ ಕ್ರಮವನ್ನ ಜರುಗಿಸಿಲ್ಲ ಎಂದು ಕದ್ರಾ ಪಿಎಸ್ಐ ಅಮಾನತು ಮಾಡಲಾಗಿದ್ದು, ಸಿಪಿಐ ಹಾಗೂ ಡಿಎಸ್ಪಿ ಅಮಾನತಿಗೆ ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ಬರೆದಿರುವುದಾಗಿ ಕಾರವಾರ ಎಸ್ಪಿ ತಿಳಿಸಿದ್ದಾರೆ ಎಂದು ಹೇಳಿದ ಶಾಸಕ ಸತೀಶ್ ಸೈಲ್ ತಿಳಿಸಿದರು. ಒಂದು ಹೆಣ್ಣು ಮಗಳಿಗಾಗಿರುತ್ತೆ ಇದರ ಹಿಂದಿರುವ ಭ್ರಷ್ಟಾಚಾರ ಏನೊಂದು ಇವತ್ತು ನಡೀತಾ ಇದೆ. ಭ್ರಷ್ಟಾಚಾರ, ಅಧಿಕಾರಿಗಳ ಕೈಚಳಕ, ರಾಜಕೀಯ ಷಡ್ಯಂತ್ರ ಇವತ್ತು ಏನು ನಡೀತಾ ಇದೆ. ಆತ್ಮಹತ್ಯೆ ಪ್ರಕರಣದಲ್ಲಿ ಯಾರೆಲ್ಲ ಅಧಿಕಾರಿಗಳು ಕೈ ಜೋಡಿಸಿದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಸಾಮಾನ್ಯದ ಹೋರಾಟ ಅಂತ ಅಂದ್ಕೊಬಾರ್ದು ಸರ್ಕಾರ. ಇತ್ತ ಕಾರವಾರದಲ್ಲಿ ಪ್ರತಿಭಟನೆ ನಡೆಯುತ್ತಿರುವಾಗಲೇ ಅತ್ತ ಕದ್ರಾದ ಸೆಂಟ್ ಆಂಥೋನಿ ರುದ್ರಭೂಮಿಯಲ್ಲೇ ರಿಶೈಲ್ ಮೃತದೇಹವನ್ನ ಹೊರತೆಗೆದಿದ್ದು ಧಾರವಾಡ ಮತ್ತು ಮಂಗಳೂರು ಪ್ರತ್ಯೇಕ ತಂಡದಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ. ಆಫ್ತಾಬ್ ಶೇಖ್, ಗ್ಯಾರಂಟಿ ನ್ಯೂಸ್, ಉತ್ತರ ಕನ್ನಡ.